ಹಲೋ ಫ್ರೆಂಡ್ಸ್, ನಾನಿವತ್ತು ಒಂದು ಸಿಂಪಲ್ ಆದಂಥ ಎಗ್ ಮ್ಯಾಗಿ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಸಾಮಾನ್ಯವಾಗಿ ಮ್ಯಾಗಿನ ಎಲ್ಲರ ಮನೆಯಲ್ಲೂ ಮಾಡ್ತಾ ಇರ್ತೀರಾ, ಆದರೆ ಕೆಲವೊಂದು ಸರಿ ಫುಲ್ ಅಂಟಾಗಿ ಬಂದುಬಿಡುತ್ತೆ. ನಾನಿವತ್ತು ಉದ್ರುದ್ರಾಗಿ ಹೇಗೆ ಚೆನ್ನಾಗಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಈ ರೆಸಿಪಿನ ನೀವು ಬೆಳಿಗ್ಗೆ ತಿಂಡಿಗಾದ್ರೂ ಅಥವಾ ಸಂಜೆ ಟೈಮ್ ಸ್ನ್ಯಾಕ್ಸ್ ಥರನಾದರೂ ಕೂಡ ಮಾಡಿಕೊಂಡು ತಿನ್ಬೋದು. ಈಗ ಇದನ್ನು ಮಾಡ್ಕೊಳ್ಳಿಕ್ಕೆ ನಾನು ಮೊದಲಿಗೆ 2 ಗ್ಲಾಸ್ ಆಗುವಷ್ಟು ನೀರನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ನಾನು 2 ಪ್ಯಾಕೆಟ್ ಆಗುವಷ್ಟು ಮ್ಯಾಗಿನ ಒಡೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಒಂದು 5 ನಿಮಿಷ ಈ ಥರ ಬಾಯ್ಲ್ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ಮೂತ್ ಆಗೋವರೆಗೂ ಅದನ್ನು ಬೇಯಿಸ್ಕೊಂಡು ಆಮೇಲೆ ನೀರನ್ನು ಫಿಲ್ಟರ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ತುಂಬ ಜಾಸ್ತಿ ಹೊತ್ತು ಕೂಡ ಬೇಯಿಸ್ಕೊಳ್ಬೇಡಿ, ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಆಮೇಲೆ ನೀರನ್ನು ಫಿಲ್ಟರ್ ಮಾಡಿದ್ರೆ ಸಾಕಾಗುತ್ತೆ. ಇವಾಗ ಸ್ಟವ್ ಮೇಲೆ ಇನ್ನೊಂದು ಪ್ಯಾನ್ನ ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಇದಕ್ಕೆ 3 ಗ್ರೀನ್ ಚಿಲ್ಲಿನ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ಹಾಗೆಯೇ ಒಂದು ಅರ್ಧ ಆನಿಯನನ್ನು ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಟೊಮೆಟೊ ಕೂಡ ಸೇರಿಸ್ಕೊಂಡಿದ್ದೀನಿ, ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಕಪ್ ಆಗುವಷ್ಟು ಬೀನ್ಸು, ಒಂದು 1/4 ಕಪ್ ಆಗುವಷ್ಟು ಕ್ಯಾರೆಟನ್ನು ಕೂಡ ಹಾಕ್ಕೊಂಡು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಈ ಥರ ಬೇಯಿಸ್ಕೊಳ್ಬೇಕಾಗುತ್ತೆ. ನೀರೇನು ಸೇರಿಸ್ಲಿಕ್ಕೆ ಹೋಗಬೇಡಿ, ಹಾಗೆಯೇ ಎಣ್ಣೆಲೇ ಸ್ವಲ್ಪ ಹೊತ್ತು ಬೆಂದುಬಿಡಲಿ ಸಾಕಾಗುತ್ತೆ. ಇದು ಬೆಂದಿದೆ ಅಂತ ಅನಿಸ್ದವಾಗ ಸ್ವಲ್ಪ ಮಧ್ಯ ಜಾಗ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನು ಇವಾಗ ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ 2 ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಮ್ಯಾಗಿ ಮಾಡ್ಕೊಳ್ತೀರಾ ಅಂದ್ಬಿಟ್ಟು ನೋಡಿಬಿಟ್ಟು ಮೊಟ್ಟೆನ ಸೇರಿಸ್ಕೊಳ್ಳಿ. ತಕ್ಷಣಕ್ಕೆ ಮೊಟ್ಟೆನ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಹೊತ್ತು ಗಟ್ಟಿ ಆದಮೇಲೆ ಇದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಂತರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಉಪ್ಪು ತುಂಬ ಏನು ಹಾಕಬೇಡಿ, ಯಾಕಂದರೆ ಮ್ಯಾಗಿ ಮಸಾಲದಲ್ಲಿ ಉಪ್ಪಿನ ಅಂಶ ಇರೋದ್ರಿಂದ ಸ್ವಲ್ಪ ಮೊಟ್ಟೆಗೆ ಆಗುವಷ್ಟು ಮಾತ್ರ ಹಾಕ್ಕೊಳ್ಳಿ. ನಂತರದಲ್ಲಿ ಇದಕ್ಕೆ ನಾನು ಇವಾಗ ಮ್ಯಾಗಿ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲಾನ ಹಾಕಿಬಿಟ್ಟು ಒಂದು 2 ನಿಮಿಷ ಹಾಗೇ ಫ್ರೈ ಮಾಡ್ಕೊಳ್ಳಿ. ನಂತರದಲ್ಲಿ ನಾನು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದಲ್ವ ಮ್ಯಾಗಿನ ಬೇಯಿಸ್ಬಿಟ್ಟು ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಗ್ಯಾಸ್ ಉರಿನ ಸ್ವಲ್ಪ ಕಮ್ಮಿ ಇಟ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಈ ಮ್ಯಾಗಿ ಆ ಮಸಾಲ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಕೂಡ ಇದನ್ನು ಚೆನ್ನಾಗಿ ಒಂದ್ಸರಿ ಕೈ ಆಡಿಸ್ಕೊಳ್ಳಿ. ಇವಾಗ ಬಿಸಿ ಬಿಸಿ ಆಗಿರುವಂಥ ಎಗ್ ಮ್ಯಾಗಿ ರೆಸಿಪಿ ರೆಡಿಯಾಗಿದೆ. ಈ ಥರ ಮ್ಯಾಗಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ. ಇದೇನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.